ಧನ್ಯವಾದಗಳು ಅರ್ಪಿತಾ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಪ್ರಾಧ್ಯಾಪಕ ವೃಂದದವರೇ, ಇಲ್ಲಿ ನೆರೆದಿರುವಂತಹ ನನ್ನ ಒಲವಿನ ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಕೂಡ ಶುಭೋದಯವನ್ನು ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಎಲ್ಲ ಗುರು ವೃಂದದವರಿಗೆ ನಮಿಸ್ತಾ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಇವತ್ತು ಯಶಸ್, ಲತಾ, ಸಂತೋಷ್ ಈ 3 ವಿದ್ಯಾರ್ಥಿಗಳು ಇಲ್ಲಿ ಬಂದು ಮಾತಾಡಿದರು. ನನಗೆ ಬಹಳ ಖುಷಿಯಾಯಿತು. ನಾನು ವಿಷಯ ಪ್ರಾರಂಭ ಮಾಡುವ ಮುನ್ನ ಈ ಮಕ್ಕಳ ಬಗ್ಗೆ 1-2 ಪ್ರಶಂಸನಾ ನುಡಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಓರ್ವ ಉಪನ್ಯಾಸಕಿ. ನಾನು ನೋಡ್ತೀನಿ ಇತ್ತೀಚಿನ ಕಾಲಘಟ್ಟ ಹೇಗಿದೆ ಅಂತಂದರೆ, ಮೊಬೈಲ್ ಮತ್ತು ಮಾಧ್ಯಮ, ಯಾವುದಾದ್ರೂ ಸಮೂಹ ಮಾಧ್ಯಮ, ಅದು ದೃಶ್ಯ ಮಾಧ್ಯಮ, ಇದರಲ್ಲಿ ಮುಳುಗಿರುವಂತಹ ಮಕ್ಕಳಿಗೆ ಅದರಿಂದ ಈಚೆಗಿನ ಪ್ರಪಂಚ ಜ್ಞಾನ ಸ್ವಲ್ಪ ಕಡಿಮೆ. ನನಗೆ ಬಹಳ ಖುಷಿ ಆಯಿತು. ಈ 3 ಮಕ್ಕಳು ಇಷ್ಟನ್ನ ತಿಳ್ಕೊಂಡಿದ್ದಾರಲ್ಲ, ಜೊತೆಗೆ ತನ್ನ ಸಹಪಾಠಿಗಳಿಗೆ ಅದನ್ನ ಹಂಚಿಕೊಂಡಿದ್ದಾರಲ್ಲ, ಅವರ ಆ ವಿವೇಚನಾ ಗುಣವನ್ನ ಮತ್ತು ಅವರ ಆ ಮಾತುಗಾರಿಕೆಯನ್ನ ನಾನು ಮೆಚ್ಚಿಕೊಂಡೆ. ಯಾಕೆಂತಂದ್ರೆ 1000 ಪುಟಗಳ ಒಂದು ಗ್ರಂಥ ಆದರೂ ಅದು ಆರಂಭ ಆಗೋದಿದೆಯಲ್ಲ 1ನೇ ಪುಟದಿಂದ. ಆದ ಕಾರಣ ಒಬ್ಬ ವಿದ್ಯಾರ್ಥಿ ತಿಳ್ಕೊಂಡ್ರೆ, 2 ವಿದ್ಯಾರ್ಥಿಗಳು ತಿಳ್ಕೊಂಡ್ರೆ, ಅಥವಾ ಇಲ್ಲಿ ನೆರೆದಿರುವಂತಹ ಈ ಪುಟ್ಟ ಒಂದು ಸಮುದಾಯ ತಿಳ್ಕೊಂಡ್ರೆ ಸಾಕೆ ಅನ್ನುವ ಪ್ರಶ್ನೆ ಒಂದು ಕಡೆ ಮೂಡಿದ್ರು ಕೂಡ ನಾನು ಹೇಳ್ತೇನೆ, ಅದು ಮುಂದೆ ಎಲ್ಲೋ ಎಷ್ಟೋ ಜನರ ಪರಿವರ್ತನೆಗೆ ಕಾರಣ ಆದೀತು. ಒಂದಷ್ಟು ಓದಿಕೊಂಡ ಮನಸ್ಸುಗಳು, ತಿಳಿದುಕೊಂಡ ಮನಸ್ಸುಗಳು ಬದಲಾವಣೆಗೆ ಸಮಾಜದಲ್ಲಿ ದಾರಿದೀಪ ಆದವು. ಇದು ಈ 3 ಮಕ್ಕಳಿಗೆ ನನ್ನ ಪರವಾಗಿ ನೀವೆಲ್ಲರೂ ಕೂಡ ವೇದಿಕೆಯಲ್ಲಿರೋರು ಚಪ್ಪಾಳೆಯನ್ನು ಕೊಡಿ ಅಂತ ಧನ್ಯವಾದಗಳು. ಈಗ ನನ್ನ ಮಾತಿಗೆ ನಾನು ಆರಂಭಿಸ್ತೇನೆ. ಮೊದಲನೆಯದಾಗಿ ಜಗಜ್ಯೋತಿ ಜ್ಞಾನ ಭಂಡಾರಿ ಬಸವಣ್ಣನವರ ಪಾದಾರವಿಂದಗಳಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಆರಂಭಿಸ್ತೇನೆ. ಮಕ್ಕಳೇ, ಕಲ್ಯಾಣಪುರ ಎನ್ನುವಂತಹ ಊರು ಬಹಳ ಸಮೃದ್ಧವಾಗಿತ್ತು. ಆ ಕಲ್ಯಾಣಪುರದ ಪಕ್ಕದ ಊರಿನ ರಾಜ ತನ್ನ ಮಂತ್ರಿಯನ್ನ ಕರೆದು ಕೇಳ್ತಾನೆ, ಅಲ್ಲ, ನಾವಿಷ್ಟು ದುಡಿಮೆ ಮಾಡಿದ್ರು, ನಾವೆಷ್ಟೇ ವೈಜ್ಞಾನಿಕ ಸಲಕರಣೆಗಳನ್ನು ಬಳಸಿದ್ರು, ನಮ್ಮ ಈ ನಾಡು ಕಲ್ಯಾಣಪುರದಷ್ಟು ಸಮೃದ್ಧವಾಗಿ ಇಲ್ವಲ್ಲ, ಯಾಕಿರ್ಬೋದು? ಕಾರಣ ಏನಿರ್ಬೋದು? ಆ ಕಲ್ಯಾಣಪುರಕ್ಕೆ ಅಥವಾ ಕಲ್ಯಾಣ ನಗರಕ್ಕೆ ಹೋಗಿ ಬರೋಣವೇ? ಮಂತ್ರಿ ಹೇಳ್ತಾನೆ, ಆಗ್ಬೋದು ಸ್ವಾಮಿ, ನಾವು ಮಾರುವೇಷದಲ್ಲಿ ಅಲ್ಲಿಗೆ ಹೋಗೋಣ. ಅಲ್ಲಿ ಬಸವಣ್ಣನವರ ಮಂತ್ರದಂಡ ಬಹಳ ಕೆಲಸ ಮಾಡುತ್ತಂತೆ. ಆ ಮಂತ್ರದಂಡವನ್ನ ಸಾಮಾನ್ಯವಾದ್ರೆ ನಾವು ಸಾಧ್ಯ ಆದ್ರೆ ನಾವು ಅದನ್ನ ತಕೊಂಡ್ ಬರುವ, ಇಲ್ಲಂತಾದ್ರೆ ಕದ್ಕೊಂಡಾದ್ರೂ ಬರುವ, ಅಥವಾ ಯಾರದ್ದೋ ಮನವನ್ನ ಒಲಿಸಿ ಅದನ್ನ ನಾವು ವಶಪಡಿಸಿಕೊಳ್ಳುವ ಅಂತ ಹೇಳ್ತಾ ಆ ಕಲ್ಯಾಣಪುರಕ್ಕೆ ರಾಜ ಮತ್ತು ಮಂತ್ರಿಗಳು ಬರ್ತಾರೆ. ಮೊದಲನೆಯದಾಗಿ ಒಕ್ಕಲಿಗ ಮುದ್ದಣ್ಣ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ರಾಜ ಮತ್ತು ಮಂತ್ರಿ ಮಾರುವೇಷದಲ್ಲಿ ಇರ್ತಾರೆ ಮಕ್ಕಳೇ. ಅದರಲ್ಲಿ ಮಂತ್ರಿ ಕೇಳ್ತಾನೆ, ಅಲ್ಲ, ನಿಮ್ಮಲ್ಲಿ ಇಷ್ಟು ಸಮೃದ್ಧವಾದ ಬೆಳೆ ಇದೆಯಲ್ಲ, ನೀವು ಇಷ್ಟು ಶಾಂತಿಯುತವಾಗಿ ಬದುಕ್ತಾ ಇದ್ದೀರಲ್ಲ, ಇದಕ್ಕೆ ಕಾರಣ ಏನು? ನಿನ್ ಜೊತೆ ನನಗೆ ಸ್ವಲ್ಪ ಮಾತಾಡ್ಬೇಕು, ಬರ್ತೀಯಾ ಅಂತ. ಆಗ ಆ ಒಕ್ಕಲಿಗ ಮುದ್ದಣ್ಣ ಹೇಳ್ತಾನೆ, ಈಗ ನಂಗೆ ಬಿಡುವಿಲ್ಲ, ರಾತ್ರಿಯ ವೇಳೆ ನಾನು ನಿಮ್ಮ ಸಮಸ್ಯೆಯನ್ನ ಅಥವಾ ನಿಮ್ಮ ಪ್ರಶ್ನೆಗೆ ಯೋಗ್ಯವಾದ ಉತ್ತರವನ್ನ ಕೊಡಬಲ್ಲೆ. ಸರಿ, ಅವರ ಪಯಣ ಹಾಗೆ ಮುಂದುವರಿಯುತ್ತೆ. ಹಾಗೆ ಬರುವಾಗ ಇನ್ನೊಬ್ಬ ವ್ಯಕ್ತಿಯನ್ನ ಅವರು ಕಾಣ್ತಾರೆ, ಮಾಚಯ್ಯ. ಅವನನ್ನ ಕೇಳ್ತಾರೆ ಅವರು, ನಿಮ್ಮ ಈ ಊರು ಇಷ್ಟು ಸಮೃದ್ಧವಾಗಿದೆಯಲ್ಲ, ಎಲ್ಲೆಲ್ಲೂ ಹಸಿರು ತೋರಣ ಕಟ್ಟಿದ ಹಾಗೆ ಇದೆಯಲ್ಲ, ಇಲ್ಲೆಲ್ಲೂ ಜನರ ಸದ್ದುಗದ್ದಲ ಇಲ್ಲ, ನಾವು ನೋಡಿದ್ವಿ, ಪ್ರಶಾಂತ ವಾತಾವರಣ ನೆಲೆಸಿದೆ, ಕಾರಣ ಏನು ಅಂತ ಕೇಳುವಾಗ ಅವ ಹೇಳ್ತಾನೆ, ಸ್ವಾಮಿ ಕ್ಷಮಿಸ್ಬೇಕು, ನೀವು ನಮ್ಮ ಅತಿಥಿಗಳು, ಆದರೆ ನನಗೆ ಈಗ ಬಿಡುವಿಲ್ಲ, ನಾನಿದನ್ನ ರಾತ್ರಿಯ ವೇಳೆ ನಿಮಗೆ ಹೇಳ್ತೇನೆ ಅಂತ ಹೇಳ್ತಾರೆ.
ಹೀಗೆ 3-4 ಜನರ ಬಳಿಗೆ ಹೋದಾಗಲೂ ಕೂಡ ಮಕ್ಕಳೇ ಇದೇ ಉತ್ತರ ಸಿಗುತ್ತೆ. ಸರಿ, ರಾತ್ರಿಯ ವೇಳೆಗೆ ಆ ರಾಜ ಮತ್ತು ಮಂತ್ರಿ ಆ ಮಾಚಯ್ಯನ ಮನೆಯ ಅಂಗಳಕ್ಕೆ ಬರ್ತಾರೆ. ಮಾಚಯ್ಯ, ಓ ಬಂದ್ರ, ಬನ್ನಿ ಬನ್ನಿ, ನಿಮಗಾಗೆ ಕಾಯ್ತಾ ಇದ್ದೆ ನಾನು. ಆದ್ರೆ ನಿಮಗೆ ಇಡೀ ದಿನ ಸುತ್ತಾಡಿದ್ರು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಲಿಲ್ವಲ್ಲ, ಅದೇ ನನಗೆ ದೊಡ್ಡ ಸಮಸ್ಯೆ ಅಂತ ಹೇಳ್ತಾನೆ. ಯಾಕೆ ಅಂತ ಅಂದಾಗ ಅವನು ಹೇಳ್ತಾನೆ, ನೋಡಿ ಸ್ವಾಮಿ, ನಮ್ಮ ಊರಲ್ಲಿ ಮಂತ್ರದಂಡ ಏನಿಲ್ಲ, ಕಾಯಕವನ್ನ ಬಿಟ್ಟು ನಮ್ಮ ವ್ಯವಹಾರ ಇಲ್ಲ. ನಾವ್ ಯಾಕೆ ಯಾರು ಕೂಡ ನಿಮಗೆ ಬೆಳಿಗ್ಗೆ ಉತ್ತರವನ್ನ ಹೇಳಲಿಲ್ಲ ಅಂತಂದ್ರೆ ಅದು ಇದೇ ಕಾರಣಕ್ಕೆ, ನಾವು ಕಾಯಕದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಬೇರೆ ಯಾವುದಕ್ಕೂ ಆಸ್ಪದವನ್ನ ಕೊಡೋದಿಲ್ಲ. ನಾನೀಗ ಈ ಕಥೆಯನ್ನ ಯಾಕೆ ಹೇಳಿದೆ ಅಂತಂದ್ರೆ, ಇಂದಿನ ಸಮಾಜ ಹೇಗಿದೆ ಅಂತ ಗೊತ್ತಾ ಮಕ್ಕಳೇ ನಿಮಗೆ? ಸಾಹಿತ್ಯದ ಗಂಧಗಾಳಿ ಇಲ್ಲದವರು ಸಾಹಿತಿಗಳು ಅಂತ ಘೋಷಿಸಿಕೊಳ್ಳಿಕ್ಕೆ ಹಾತೊರೆಯುತ್ತಾ ಇದ್ದಾರೆ. ಅಧಿಕಾರವನ್ನ ಪಡಿಬೇಕು ಅಂತ ಇರುವವರು ಅರ್ಹತೆಗಳಿಲ್ಲದಿದ್ರೂ ಕೂಡ ಅಧಿಕಾರಕ್ಕಾಗಿ ಒದ್ದಾಡ್ತಾ ಇದ್ದಾರೆ. ಯಾರು ಅರ್ಹತೆ ಯೋಗ್ಯತೆ ಇಲ್ಲದವರು ಆ ಸ್ಥಾನಮಾನವನ್ನ ಬಯಸ್ತಾರ ಅಂತವರು ಕಾಯಕ ತತ್ವವನ್ನ ಪಾಲಿಸ್ಬೇಕು ಅನ್ನುವ ಒಂದು ಕರೆಯನ್ನ ನಾನು ಈ ಕಥೆಯ ಮೂಲಕ ಹೇಳಿದೆ. ಬದುಕಿಗೆ ಕಷ್ಟಪಡದೆ ಅಥವಾ ಕೆಲಸ ಮಾಡದೆ ಒಳದಾರಿಯಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ವ್ಯವಸ್ಥೆ ಇಲ್ಲ. ಇದು ನಿಮ್ಮಂತಹ ವಯೋಮಾನದವರು ಮೊಟ್ಟ ಮೊದಲನೆಯದಾಗಿ ತಿಳಿದುಕೊಳ್ಳಬೇಕಾದಂತಹ ಸತ್ಯ. ಇದನ್ನ ಕಾಯಕ ಯೋಗಿ ಅಥವಾ ಕಾಯಕವನ್ನ ಬೋಧಿಸಿದಂತಹ ಬಸವಣ್ಣನವರು ಸಾರಿ ಸಾರಿ ಹೇಳಿದರು. ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಇದು ಒಂದು ಸಾಮಾನ್ಯ ತತ್ವ ಅಂತ ನಮಗೆ ಅನಿಸ್ಬಹುದು. ಆದ್ರೆ ಆ ಕಾಯಕಕ್ಕೆ ಅವರು ಕೊಟ್ಟಂತಹ ಮಹತ್ವ ಇದೆಯಲ್ಲ, ಅವರನ್ನ ಇವತ್ತು ಮಹೋನ್ನತ ವ್ಯಕ್ತಿಯಾಗಿ ರೂಪಿಸಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ. ಅವರ ಕಾಯಕ ತತ್ವದಿಂದಲೇ ಬಹುಶಃ ಜನರ ಭೇದ ಭಾವಗಳು ದೂರ ಆದವು. ನೀವು ಯೋಚನೆ ಮಾಡಬೇಕು, ಸುಮಾರು 800 ವರ್ಷಗಳ ಹಿಂದೆ ಜನರು ಹೇಗೆ ಮೌಢ್ಯ, ಅಜ್ಞಾನ ಇತ್ಯಾದಿ ಮೂಢನಂಬಿಕೆಗಳ ಆ ಸುಳಿಯಲ್ಲಿ, ಆ ವರ್ತುಲದಲ್ಲಿ ಸಿಕ್ಕಿದ್ರು ಅಂತ ಅಂದ್ರೆ ಆಗ ತಾನೇ ವಿದ್ಯಾರ್ಥಿ ಯಶಸ್ಸು ಹೇಳಿದ, ಇನ್ನು ನಮಗೆ ಬದುಕೆ ಇಲ್ಲ ಅನ್ನುವ ಒಂದು ಹಂತಕ್ಕೆ ಶೋಷಿತರು ಅಥವಾ ತುಳಿಯಲ್ಪಟ್ಟಂತಹ ಜನಾಂಗ ಅಂತ ನಾವೇನು ಕರಿತೀವಿ ಅವರು ಬಂದಿದ್ರು. ಅವರನ್ನ ಎತ್ತಿದಂತಹ ತತ್ವ ಬೋಧನೆ ಅಲ್ಲ, ಕಾಯಕ ತತ್ವ. ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ ಅವರೆಲ್ಲರೂ ಕೂಡ ಯಾಕೆ ಮುಂದೆ ಬಂದರು ಗೊತ್ತಾ? ಅವರ ಕೆಲಸದಲ್ಲಿ ಅವರು ತೋರಿದ ನಿಷ್ಠೆ, ಆ ನಿಷ್ಠೆಗೆ ಕಾರಣಕರ್ತ ಇವತ್ತು ನೀವು ಇಲ್ಲಿ ಜ್ಯೋತಿ ಬೆಳಗಿ ಆರಾಧನೆ ಮಾಡ್ತಾ ಇರುವಂತಹ ಬಸವಣ್ಣನವರು. ನಮ್ಮ ಇಡೀ ಜಗತ್ತಿಗೆ ಒಂದು ಜೀವನ ತತ್ವವನ್ನ, ನೈತಿಕ ಮೌಲ್ಯಗಳ ಮೊತ್ತವನ್ನ ಕೊಟ್ಟವರು ಬಸವಣ್ಣ. ಅದು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ಆಧ್ಯಾತ್ಮಿಕ ವಲಯದಲ್ಲಿರ್ಬೋದು, ಅಥವಾ ಯಾವುದೇ ವಿಚಾರದಲ್ಲಿ ಒಳಗೊಂಡಿರ್ಬೋದು. ಆ ತತ್ವಗಳು ಹೇಗಿವೆ ಅಂತಂದ್ರೆ ಸರ್ವ ಕಾಲಕ್ಕೂ ಕೂಡ ಅದು ಅನ್ವಯವಾಗುವಂಥದ್ದು. ಆ ಸರ್ವಕಾಲಿಕ ಮೌಲ್ಯ ಅಂತ ಹೇಳುವ ಮಾತು ಬಹುಶಃ ಸಣ್ಣವರಾದ ನಿಮಗೆ ಅಷ್ಟು ಬೇಗ ಅರ್ಥ ಆಗ್ಲಿಕ್ಕಿಲ್ಲ. ನೋಡಿ ಮಕ್ಕಳೇ, ನೀವೊಂದು ಚಲನಗೀತೆಯನ್ನ ಹಾಡ್ತೀರಿ ಅಂತ ಇಟ್ಕೊಳ್ಳಿ. ಅದು ಯಾವುದೋ ಒಂದು ಹಾಡು ಇದೆಯಲ್ಲ, ಹಳೆ ಪಾತ್ರೆ ಹಳೆ ಕಬ್ಬಿಣ, ಹೌದಾ? ಆ ಹಾಡು ಒಂದು ಅದರ ಕಾಲದಲ್ಲಿ ಮಾತ್ರ ಅದಕ್ಕೆ ಬೆಲೆ ಸಿಕ್ಕಿತು, ಹೌದು ತಾನೆ? ಇನ್ನು ಜಿಂಕೆ ಮರಿನ ಜಿಂಕೆ, ಆ ಹಾಡು ಅಷ್ಟೇ ಆ ಕಾಲಘಟ್ಟದಲ್ಲಿ ಮಾತ್ರ ಅದು ಬೆಳಕಿಗೆ ಬಂತು, ಅಲ್ಲಿ ಇತ್ತು. ಆದ್ರೆ ವಚನಗಳು ಹಾಗಲ್ಲ, ಸರ್ವಕಾಲಿಕ ಮೌಲ್ಯವನ್ನ ಕೊಡ್ತವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಮಾತಿದೆಯಲ್ಲ, ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ತಂದೆಗೆ ಹೇಳಿದ್ದು ಇದೆ, ನಿಮ್ಮ ತಂದೆ ತಾಯಿ ನಿಮಗೆ ಬೋಧಿಸಿದ್ದು ಇದೆ, ನಾಳೆ ನಿಮ್ಮ ಮಕ್ಕಳಿಗೆ ನೀವು ಬೋಧಿಸೋದು ಕೂಡ ಇದೆ. ಇದು ಸರ್ವಕಾಲಿಕ ಮೌಲ್ಯ ಅಂತ ಹೇಳ್ತೀವಿ. ಯಾವ ಕಾಲಕ್ಕೂ ನಿಲ್ಲತಕ್ಕಂತಹ ಒಂದು ಮೌಲ್ಯವನ್ನ ಅವರು ವಚನಗಳಲ್ಲಿ ಬೋಧಿಸಿದ್ರು. ಸುಮಾರು ವಚನಗಳು ಲೆಕ್ಕಕ್ಕೆ ಸಿಕ್ಕಿದ ಹಾಗೆ 961 ವಚನಗಳು ಅವರದ್ದು ಸಿಕ್ಕಿವೆ. ನೋಡಿ, ಅವರು
ಸರ್ವಧರ್ಮ ಸಮಾನತೆಯನ್ನ ಬೋಧಿಸಿದ್ರು. ಇಲ್ಲಿ ಧರ್ಮ ಅನ್ನುವ ಪದದ ಅರ್ಥವನ್ನ ನೀವೆಲ್ಲರೂ ಕೂಡ ಮನದಟ್ಟು ಮಾಡಿಕೊಳ್ಳೇಬೇಕು. ಮಕ್ಕಳೇ, ನಾವು ಯಾವುದನ್ನ ಇವತ್ತು ಸಮಾಜದಲ್ಲಿ ಧರ್ಮ ಅಂತ ಪಾಲಿಸ್ತೀವೋ ಇದು ಧರ್ಮ ಅಲ್ಲ. ಬಸವಣ್ಣನವರು ಕಟ್ಟ ಬಯಸಿದ ಸಮಾಜ ಮಾನವ ಧರ್ಮದ ತಳಹದಿಯ ಮೇಲೆ ನಿಂತದ್ದು. ಹಾಗಾದ್ರೆ ನೀವು ನನಗೆ ಮತ್ತೆ ಪ್ರಶ್ನೆ, ಮಾನವ ಧರ್ಮ ಏನದು? ಪರರನ್ನು ನೋಯಿಸದ, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡದ, ತಾನೂ ಬದುಕಿ ಇತರರನ್ನು ಬಾಳಗೊಡುವಂತಹ ತತ್ವ ಇದೆಯಲ್ಲ, ಅದು ಮಾನವ ಧರ್ಮ. ಏನು ಧರ್ಮ? ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮೂಢನಂಬಿಕೆ ಇತ್ತು. ಏನಪ್ಪ ಅಂತಂದ್ರೆ, ಪ್ರಾಣಿ ವಧೆ ಮಾಡುವುದು ನಮ್ಮ ಧರ್ಮದ ಒಂದು ಅಂಗ ಅಂತ ತಿಳ್ಕೊಳ್ಬೇಕು. ಪ್ರಾಣಿಗಳನ್ನ ಸಂಹಾರ ಮಾಡೋದು ಅಥವಾ ಪ್ರಾಣಿಗಳ ವಧೆ ಮಾಡೋದನ್ನು ಕೂಡ ಬಸವಣ್ಣನವರು ಖಂಡಿಸಿದ್ರು ಅಂತ ಅಂದ್ರೆ, ಇವತ್ತು ಒಂದು ಪ್ರಾಣಿ ಪಕ್ಷಿಗೂ ಕೀಳಾಗಿ ಮನುಷ್ಯರಾದ ನಮ್ಮನ್ನ, ಮನುಷ್ಯರೇ ಆದ ನಾವು ಕೊಲ್ತಾ ಇದ್ದೀವಿ. ಅದು ಕೂಡ ಯಾವುದೇ ಕಾರಣವಿಲ್ಲದೆ, ಯಾವುದೇ ದ್ವೇಷ ಇಲ್ಲದೆ ಸಾವಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ಅಂದ್ರೆ, ನಮ್ಮ ಸಮಾಜ ಯಾವ ತತ್ವವನ್ನ ಪರಿಪಾಲಿಸ್ತದೆ, ಯಾರ ನೀತಿ ಬೋಧೆಯನ್ನ ಅನುಸರಿಸ್ತದೆ, ಯಾವ ದಿಕ್ಕಿಗೆ ಸಾಗ್ತಾ ಇದೆ. ನಿಜಕ್ಕೂ ಇಂದಿನ ಈ ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ಬಹಳ ಪ್ರಸ್ತುತ ಅಂತ ನನಗನ್ನಿಸ್ತದೆ. ನನಗೆ ಇದೇ ದಿನ ಒಂದು ಕಾರ್ಯಕ್ರಮ ಮಡಿಕೇರಿಯಲ್ಲೂ ಇತ್ತು, ಆದರೆ ಇದು ಮಕ್ಕಳನ್ನ ಕುರಿತು ಮಾತನಾಡುವಂತಹ ಕಾರ್ಯಕ್ರಮ ಅಂತ ನಾನು ಬಹಳ ಖುಷಿಯಿಂದ ಒಪ್ಪಿಕೊಂಡು ಬಂದೆ. ಯಾಕಂದ್ರೆ ನಾಳಿನ ಈ ದೇಶದ ಶಿಲ್ಪಿಗಳು, ನಾಳೆ ಈ ದೇಶವನ್ನ ಕಟ್ಟಿ ಬೆಳೆಸುವವರು ನೀವು. ದೊಡ್ಡವರಾದ ನಮ್ಮ ಕಾಲ ಗತಿಸ್ತಾ ಹೋದ ಹಾಗೆ ನೀವು ಬೆಳೀತಾ ಹೋಗ್ಬೇಕು. 10 ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯಗಳು ಬೆಳೀತಾ ಹೋದ್ರೆ 10 ನಾಡು ಉದ್ಧಾರ ಆಗುತ್ತಂತೆ. ಇದು ನಾನು ಓದಿದ ಒಂದು ಸತ್ಯ. ಮಕ್ಕಳೇ, ಬಸವಣ್ಣನವರು ಮಹಿಳಾ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿದಂತಹ ವ್ಯಕ್ತಿ. ನೋಡಿ, 12ನೇ ಶತಮಾನದಲ್ಲಿಯೂ ಒಂದು ಸಾಮಾನ್ಯ ಸ್ತ್ರೀಗೆ ಅನುಭವ ಮಂಟಪ ಎನ್ನುವ ವೇದಿಕೆಯನ್ನ ಮುಕ್ತವಾಗಿ ಒದಗಿಸಿಕೊಟ್ಟಂತಹ ಮಹಿಳೆ ಅಂತ ಧೀಮಂತ ವ್ಯಕ್ತಿ ಅಂದ್ರೆ ಅದು ಬಸವಣ್ಣನವರು. ಇವತ್ತಿಗೂ ನಮಗೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಎಲ್ಲ ಕಡೆ ಇಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಮಾಧ್ಯಮಗಳಲ್ಲಿ ಪ್ರತಿದಿನ ಬರುವಂತಹ ಬಿತ್ತರಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇನ್ನು ಧರ್ಮದ ಬಗ್ಗೆ ಇನ್ನೊಂದು ಮಾತು, ಅದನ್ನ ಬಸವಣ್ಣನವರು ದಯವಿಲ್ಲದ ಧರ್ಮ ಅದೇವು ದಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ. ಆ ಮಾತಿಗೆ ಬೆಲೆ ಸಿಕ್ಲಿಲ್ಲ ಅಂತ ಹೇಳಿ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಒಂದು ಕವನವನ್ನ ಬರೆದಿದ್ದಾರೆ. ನೀವೆಲ್ಲರೂ ಕೂಡ PUC ಪಠ್ಯದಲ್ಲಿ ಇದನ್ನು ಓದಿರ್ಬಹುದು ಅಂತ ನಾನು ಭಾವಿಸ್ತೇನೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಂದಿರವಿದೆ, ಮಂದಿರವಿದೆ, ಉಚ್ಛ್ವಾಸ ನಿಶ್ವಾಸಗಳ ಓಂಕಾರವಿದೆ, ಅಲ್ಲಿದ್ದಾನೆ ರಾಮ, ಅಲ್ಲಿದ್ದಾನೆ ರಾಮ, ಅಲ್ಲಿ ರಾಮನಿದ್ದಾನೆ, ಅಲ್ಲಿ ರಾಮ ಇದ್ದಾನೆ. ನಮ್ಮ ಎಲುಬಿನ ಹಂದರದೊಳಗೊಂದು ಮಸೀದಿ ಇದೆ, ಅಗೋ ನೋಡು ನೋಟ ನಕ್ಷತ್ರ, ಕಣ್ಣೆಲಗೆ ಚಂದಿರ, ಅಲ್ಲಿದ್ದಾನೆ ಅಲ್ಲ, ಅಲ್ಲಿದ್ದಾನೆ ಅಲ್ಲ, ಅಲ್ಲಿ ಅಲ್ಲ ಇದ್ದಾನೆ, ಅಲ್ಲಿ ಅಲ್ಲನಿದ್ದಾನೆ. ನಮ್ಮ ಎಲುಬಿನ ಹಂದರದೊಳಗೊಂದು ಇಗರ್ಜಿ ಇದೆ, ಇಗರ್ಜಿ ಇದೆ, ಅಲ್ಲಿದೆ ಕಶೇರು ಹೆಗಲ ಮೂಳೆಗಳಿಂದಾದ ಶಿಲುಬೆ, 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 ಅಲ್ಲಿದ್ದಾನೆ ನಮಗಾಗಿ ಮೊಳೆ ಹೊಡಿಸಿಕೊಂಡು ನಿತ್ಯ ಮರುಗುವ ಯೇಸು ಕ್ರಿಸ್ತ, ಕ್ರಿಸ್ತ, ಕ್ರಿಸ್ತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಧರ್ಮದ ಅನ್ನೋದನ್ನ ಎಷ್ಟು ಚೊಕ್ಕವಾಗಿ ಹೇಳಿದ್ದಾರೆ. ಯಾವುದೋ ಒಂದು ಮಂದಿರವನ್ನ ನಾವು ಕೆಡವಿದ್ವಿ ಅಂತ ಬೇರೆ ಧರ್ಮದವನು ಭಾವಿಸೋದೇ ಆದ್ರೆ ಏನು ಬಂತು? ಕಾರ್ಮಿಕರ ಶ್ರಮ ನಷ್ಟ ಆಯ್ತು. ಯಾವುದೋ ಒಂದು ಮಸೀದಿಯನ್ನ ನಾವು ಕೆಡವಿದ್ವಿ ಅಂತ ಅಂದ್ಕೊಂಡ್ರೆ ಏನ್ ಬಂತು? ಆ ಧರ್ಮ, ಆ ಕಟ್ಟಡಗಳಲ್ಲಿ ಧರ್ಮವನ್ನ ಕಾಣುವ ಬದಲು ಎಲುಬಿನ ಹಂದರದ ಒಳಗೆ ನಮ್ಮ ಹೃದಯ ಇದೆಯಲ್ಲ, ಅದು ಪರಿಶುದ್ಧವಾಗಿದ್ರೆ, ನಾನು ಯಾವಾಗ್ಲೂ ಮಕ್ಕಳಿಗೆ ಹೇಳ್ತೀನಿ, ಎಲ್ಲೋ ಮೋಸ ಆಯ್ತು, ಎಲ್ಲೋ ತಾರತಮ್ಯ ಆಯ್ತು, ನಿನ್ನ ಹೃದಯದ ಹಂದಿರ
ಹಂದರ ಏನಿದೆ ಅದು ಶುದ್ಧವಾಗಿದೆ ಅಂತಂದ್ರೆ ನಿಂಗೆ ಎಲ್ಲಿ ಹೋದ್ರೂ ಜಯ ಇದೆ, ಇಲ್ಲಿ ಸೋತರೆ ಇನ್ನೊಂದು ಕಡೆ ಜಯ ಸಿಗುತ್ತೆ. ಇದು ನನ್ನ ಜೀವನದ ತತ್ವ ಕೂಡ ನಾನು ಇದನ್ನೇ ಬೋಧಿಸೋದು ಕೂಡ. ಇರಲಿ. ಇನ್ನು ಸಮಾಜದ ಮೌಢ್ಯವನ್ನ ತೊಡೆದು ಹಾಕಲು ಈಗ ಬಸವಣ್ಣ ಹೇಳ್ತಾರೆ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ನೋಡಿ, ಇಲ್ಲಿ ಎರಡು ಅರ್ಥ ಇದೆ. ಆಗ ಆ ವಿದ್ಯಾರ್ಥಿ ಮಿತ್ರ ಹೇಳಿದ, ಇಲ್ಲಿ ದೇವರ ಅಥವಾ ದೇವಸ್ಥಾನದ ಬಗ್ಗೆ ಅವನ ಅನುಭವದ ಮಿತಿಗೆ ಅಥವಾ ಅವನ ಜ್ಞಾನದ ಪರಿಮಿತಿಯೊಳಗೆ ಏನ್ ಸಾಧ್ಯವೋ ಅವನು ಹೇಳಿದಾನೆ. ಎರಡು ಚಿಂತನೆಗಳು ಅಲ್ಲಿವೆ ಮಕ್ಕಳೇ. ಒಂದು, ಬಡವನ ಭಕ್ತಿಗೂ ಗುಡಿ ಗೋಪುರ ಕಲಶಗಳನ್ನ ಕಟ್ಟಿ ನಾನು ಭಕ್ತ ಅಂತ ಬೀಗುವ ಸಿರಿವಂತನ ಭಕ್ತಿಗೂ ವ್ಯತ್ಯಾಸ ಇಲ್ಲ. ಭಕ್ತಿ ಒಂದೇ, ದೇವಸ್ಥಾನವನ್ನ ಕಟ್ಟಬೇಕು ಅಂತ ಏನಿಲ್ಲ. ಒಂದು ಅದು. ಇನ್ನೊಂದು, ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಈಗ ನೋಡಿ, ಒಬ್ಬ ಶಿಕ್ಷಕ ಪಾಠ ಮಾಡ್ತಾ ಇದ್ರೆ ಅಲ್ಲಿಯ ಮಕ್ಕಳು ಬೆಳೀತಾರೆ, ಬೆಳಗ್ತಾರೆ, ಲೋಕಕ್ಕೆ ಬೆಳಕಾಗ್ತಾರೆ. ಅದೇ ಕಟ್ಟಡವನ್ನ ಕಟ್ಟಿದ ಒಬ್ಬ ಶಿಲ್ಪಿ ಕಟ್ಟಡವನ್ನ ಕಟ್ಟಿದ್ರೆ ಆ ಕಟ್ಟಡ ಕುಸಿಬಹುದು, ನಾಳೆ ಅದು ಇಲ್ಲ ಆಗ್ಬೋದು, ಆದ್ರೆ ಶಿಕ್ಷಕನ ಶ್ರಮ ವ್ಯರ್ಥ ಆಗಲ್ಲ. ಹಾಗೆ ಬಸವಣ್ಣ ಹೇಳಿದಂತಹ ಆ ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ ಎನ್ನುವ ಮಾತಿದೆ ಅಲ್ಲ, ಅದಕ್ಕೆ ಎಂದಿಗೂ ಕೂಡ ಅಳಿಗಾಲ ಇಲ್ಲ. ಈಗ ಸ್ವರ್ಗ ಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ ಕಾಣಿಗೋ, ಸತ್ಯವ ನುಡಿಯುವುದೇ ಸ್ವರ್ಗ, ಮಿಥ್ಯವ ನುಡಿಯುವುದೇ ಮರ್ತ್ಯ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಹೇಗೋ ಬದುಕಿದವರಿಗೆ ಸ್ವರ್ಗ ಪ್ರಾಪ್ತಿ ಆಗ್ಬೇಕು ಅಂತ ನಾವು ಯಾರಾದ್ರೂ ಭಾವಿಸಿದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಹೇಳ್ತೇನೆ, ವಿಷದ ಬೀಜವನ್ನ ಬಿತ್ತಿದ್ರೆ ವಿಷದ ಮರವೇ ಬೆಳೀತದೆ. ನಾವು ಹೇಗೆ ತಾನೇ ಅದರಿಂದ ಅಮೃತದ ಫಲವನ್ನ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಮಕ್ಕಳೇ? ನಿಮಗೆ ಯಾಕೆ ಇದನ್ನ ಒತ್ತಿ ಹೇಳ್ತೇನೆ ಅಂದ್ರೆ, ನಿಮ್ಮ ನಡೆ ನುಡಿ, ನಿಮ್ಮ ಮಾತು, ನಿಮ್ಮ ಆಚಾರ ವಿಚಾರ, ಯಾವತ್ತು ಇಡುವ ಹೆಜ್ಜೆಗಳು ಅದು ಅಮೃತಮಯವಾಗಿರ್ಲಿ. ಅದರಲ್ಲಿ ಕೇಡಿಲ್ಲದ, ಪರರಿಗೆ ಕೇಡಿಲ್ಲದ, ದ್ರೋಹವನ್ನ ಬಗೆಯದ, ಪರರ ಮನಸ್ಸನ್ನ ನೋಯಿಸದಂತಹ ವ್ಯಕ್ತಿತ್ವ, ಅಂತಹ ಮಾತುಗಳನ್ನ ನೀವೆಲ್ಲರೂ ರೂಢಿ ಮಾಡಿಕೊಂಡ್ರೆ ಇವತ್ತು ನೀವು ಇಲ್ಲಿ ಬಂದು ಏನು ಮಾತಾಡಿದ್ರ ಆ ಮಾತಿಗೆ ನೀವೊಂದು ಮೌಲ್ಯವನ್ನು ಕೊಟ್ಟಾಗ್ತದೆ. ಆ ಮಾತಿಗೆ, ಆ ವಚನಕ್ಕೆ ಸಾರ್ಥಕತೆ ಕೂಡ ಸಿಗ್ತದೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಒಬ್ಬ ದಾರಿ ಹೋಗುವವ ದಾರಿ ತಪ್ಪಿತಂತೆ, ಅವನು ಕೇಳಿದಂತೆ ಒಂದ್ ಕಡೆ ಹೋಗ್ಬಿಟ್ಟು, ಇಲ್ಲಿ ಆ ಪಕ್ಕದ ಊರಿಗೆ ಹೋಗ್ಬೇಕು, ದಾರಿ ತೋರಿಸ್ತೀಯ ಅಂತ. ಹೋಗಲೋ ಅಂದ ಒಬ್ಬ. ಸರಿ, ಅವ ಅಲ್ಲಿಂದ ಮುಂದೆ ಹೋದ. ಇನ್ನು ಮುಂದೆ ಹೋಗುವಾಗ ಇನ್ನು ಯಾರಲ್ಲೋ ಕೇಳಿದ. ಆಗ ನಿಮಗೆ ಬೇರೆ ಕೆಲಸ ಇಲ್ವಾ? ನಾನು ಸ್ವಲ್ಪ ಮೆತ್ತಗೆ ಮಾತಾಡಿದ. ಮೂರನೇ ವ್ಯಕ್ತಿಯ ಹತ್ರ ಹೋದಾಗ ಆ ವ್ಯಕ್ತಿ ಹೇಳಿದ, ಅಯ್ಯ ನಿಮಗೆ ಯಾವ ಊರಿನ ದಾರಿ ಬೇಕು, ನಾನೇ ಕರ್ಕೊಂಡೋಗಿ ತೋರಿಸ್ಲೆ ಅಂತ. ಆಗ ಬಂದಂತಹ ಪತಿಗ ಹೇಳ್ತಾನೆ, ದಾರಿಗೋಕ ಹೇಳ್ತಾನೆ, ಇದುವೇ ಸ್ವರ್ಗ ಅಂತ. ನಿಮಗೆ ಅರ್ಥ ಆಗಿರ್ಬೇಕು. ನಾವು ಯಾರಲ್ಲಾದ್ರೂ ಮಾತಾಡುವಾಗ, ನಾನು ಮಕ್ಕಳಿಗೆ ಹೇಳ್ತೇನೆ, ಕೆಲವೊಮ್ಮೆ ಅವರ ನಡೆ ನುಡಿಯಲ್ಲಿ ಅಸಹಜತೆ ಕಂಡಾಗ ನಾನು ಹೇಳ್ತೇನೆ, ಯಾವತ್ತು ಭೂಮಿಯಲ್ಲೇ ಇರ್ಬೇಕು, ಅದನ್ನ ಬಿಟ್ಟು ನಿಮ್ಮ ಮಾತು ಇರಬಾರ್ದು. ತಗ್ಗಿ, ನಮ್ಮ ಅಮ್ಮ ಹೇಳ್ತಾ ಇದ್ರು, ತಗ್ಗಿ ಬಗ್ಗಿ ನಡೆದವನಿಗೆ ಜಗತ್ತು ಕೈ ಎತ್ತಿ ನಮಸ್ಕಾರವನ್ನ ಮಾಡ್ತದೆ ಅಂತ. ನಾವು ಏನಾಗಿದ್ದೀವಿ, ನಾವೇನು ಸಾಧಿಸಿದ್ದೀವಿ, ಬೇರೆಯವರು ಅದನ್ನ ಹೇಳ್ಬೇಕು. ನಾವು ತಗ್ಗಿ ವಿನಯ ವಿಧೇಯತೆಯಿಂದ ಇರ್ಬೇಕು. ನೋಡಿ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅಯ್ಯ ಅಂದರೆ ಸಾಕು, ಎಲ್ಲವೋ ಅಲ್ಲ, ಎಲ್ಲವೋ ಅಂತ ನಾವು ಮಾತಾಡಿದ ತಕ್ಷಣ ನರಕದ ಬಾಗಿಲು ನಮಗೆ ಸಂಪೂರ್ಣ ತೆರೆದಿರ್ತದೆ. ಅಯ್ಯ ಅಂತ ಹೇಳಿದಾಗ ಸ್ವರ್ಗದ ಬಾಗಿಲು ಅದೇ. ಇಲ್ಲಿ ಚೆನ್ನಾಗಿ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ. ದೇವಲೋಕ ಮತ್ಸ್ಯಲೋಕವೆಂಬುದು ಬೇರಿಲ್ಲ ಕಾಣಿಗೋ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು. ಅಂದ್ರೆ ನಾನು ಇಲ್ಲಿ ಹೇಗೇಗೋ ಬದುಕ್ತೇನೆ, ಯಾರನ್ನೋ ಕೊಲ್ಲುವುದೇ ನನ್ನ ಧರ್ಮವನ್ನಾಗಿ ಮಾಡ್ಕೊಳ್ತೇನೆ, ಅಲ್ಲಿ ನನಗೆ ದೇವದೂತರು ಸ್ವಾಗತವನ್ನ ಕೋರ್ತಾರೆ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ನಾವು ಹೇಗೆ ಬದುಕಿದ್ದೀವಿ, ಅದರ ಪರಿಣಾಮ, ಅದರ ರಿಸಲ್ಟ್ ಏನಿದೆ, ಫಲಿತಾಂಶ ಏನಿದೆ, ಅದು ನೀವು ಯಾರು ಕಾಣದಂತಹ ಆ ಸ್ವರ್ಗಲೋಕದಲ್ಲಿ ಸಿಗುವಂಥದ್ದು. ಮಕ್ಕಳೇ, ಬಸವಣ್ಣನವರ ವಚನಕ್ಕೂ ಮುನ್ನ ಶರಣ ಎನ್ನುವ ಪದ ಇತ್ತು. ನಿಮಗೆ ಗೊತ್ತಿರ್ಬೋದು, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲೇ ಬುದ್ಧನ ಕೃತಿಗಳು ಬಂದು, ಆಗ ಬುದ್ಧನ ಬಗ್ಗೆ ಬರೆದವರೆಲ್ಲ ಬಳಸಿದಂತ ಪದ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಹೌದು ತಾನೆ?
ಹೌದಲ್ವಾ? ಅಲ್ಲೇ ಬಂದಿದೆ ಆ ಶರಣ. ಆದರೆ ಶರಣರು ಎನ್ನುವರಿಗೆ ಸಂಪೂರ್ಣ ಸ್ಥಾನಮಾನವನ್ನ ಒದಗಿಸಿಕೊಟ್ಟಂತಹ, ಅವರ ಜೀವನದ ಪಥಕ್ಕೆ ಬೆಳಕು ತೋರಿದಂತಹ ಒಬ್ಬ ವ್ಯಕ್ತಿ, ಮಹೋನ್ನತ ವ್ಯಕ್ತಿ ಅಂತಂದ್ರೆ ಅದು ಮಹಾನ್ ಶಕ್ತಿಯಾಗಿರುವಂತಹ ಬಸವಣ್ಣನವರು. ಅವರು ಭಕ್ತಿ ಭಂಡಾರಿಯೂ ಹೌದು, ಬಿಜ್ಜಳನ ಆಸ್ಥಾನದ ಭಂಡಾರಿಯೂ ಹೌದು. ಬಹುಶಃ ಇಂದಿನ ಸಮಾಜದ ಭ್ರಷ್ಟಾಚಾರಗಳನ್ನ ಬಸವಣ್ಣ ನೋಡಿದ್ದಿದ್ರೆ ಬೇರೆ ಆಧ್ಯಾತ್ಮಿಕ ಲೋಕವನ್ನ ಬಿಟ್ಟು ಈ ಸಮಾಜವನ್ನ ತಿದ್ದೋದಕ್ಕಾಗಿ 36 ವರ್ಷಗಳ ಕಾಲ ಅವರು ದುಡಿತಾ ಇದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಅಷ್ಟರ ಮಟ್ಟಿಗೆ ತಾಂಡವ ಆಡ್ತಾ ಇದೆ ನಮ್ಮಲ್ಲಿ. 800 ವರ್ಷಗಳ ಹಿಂದೆಯೇ ಸಮಾಜವನ್ನ ತಿದ್ದುವುದಕ್ಕಾಗಿ ಈ ಮಹೋನ್ನತ ವ್ಯಕ್ತಿ ಹುಟ್ಟಿ ಬಂದ್ರು. ಸಮಾಜ ಬದಲಾಗಬೇಕು ಅಂತ ನುಡಿದಂತೆ ನಡೆದರು. ಆದರೆ ಅವರ ತತ್ವಗಳನ್ನ ನಾವು ವರ್ಷಕ್ಕೆ ಒಮ್ಮೆ ಆಚರಣೆ ಮಾಡ್ತೇವೆಯೇ ಹೊರತು ಏನ್ ಮಾಡ್ತೀವಂದ್ರೆ ನಾವು ದೇವರಾಗಿಸಿಬಿಟ್ಟಿರ್ತೀವಿ ಮಕ್ಕಳೇ. ನಾವು ಯಾವಾಗ ಆದರ್ಶ ವ್ಯಕ್ತಿಗಳನ್ನ ದೇವರ ಸಮಾನ ನೋಡ್ಲಿಕ್ಕೆ ನೀವು ತೊಡಗ್ತೀವೋ ಅಲ್ಲಿಗೆ ಅವರ ತತ್ವಾದರ್ಶಗಳ ಪಾಲನೆಗೆ ನಾವು ಶ್ರದ್ಧಾಂಜಲಿಯನ್ನ ಇಡ್ತಾ ಇದ್ದೀವಿ ಅಂತ ಲೆಕ್ಕ. ದೇವರಾಗೆ ನಾವು ಹೇಳ್ತೀವಲ್ಲ ಮಾತಾಡುವಾಗ, ದೇವರಾಗೆ ಕೂತ್ಕೋ ಅಂತ. ಅಂದ್ರೆ ಏನರ್ಥ? ತಪ್ಪನ್ನ ಎಲ್ಲಿಯೂ ಕೂಡ ಇವತ್ತಿನ ಮಕ್ಕಳಿಗೂ ಅಷ್ಟೇ ಕರೆಕ್ಷನ್ ಕೊಡೋದು ಇಷ್ಟ ಆಗಲ್ಲ. ನಾನು ಗಮನಿಸಿದ್ದೀನಿ ಕೆಲವೊಂದು ಮಕ್ಕಳನ್ನ ನಾವು ತಪ್ಪೇ ಮಾಡೋದಿಲ್ಲ ಅನ್ನುವಂತಹ ಮನೋಭಾವ ಅವರದ್ದು, ಅಥವಾ ನಾವು ತಪ್ಪು ಮಾಡಿದ್ರು ತಿದ್ಲೇಬಾರದು ಅನ್ನುವಂತಹ ಒಂದು ದಿಟ್ಟ ನಿಲುವು ಅವರದ್ದಾಗಿರ್ತದೆ. ಅದಲ್ಲ, ತಪ್ಪು ಮಾನವ ಸಹಜ, ತಿದ್ದಿ ನಡೆದವ ಮನುಜ. ತಪ್ಪುಗಳನ್ನ ಮಾಡ್ತಾ ಮಾಡ್ತಾ ಇದ್ರೂ ಕೂಡ ಅವರ ತಪ್ಪಿಗೆ ಕ್ಷಮೆಯನ್ನ ಕೊಡ್ತಾ ತಿದ್ದಬೇಕು. ನೋಡಿ, ಯಾವಾಗಲೇ ವಿದ್ಯಾರ್ಥಿ ಹೇಳಿದ, ಕಳ್ಳನ ಕೂಡ ಬದಲಾದ. ಅಂಗುಲಿಮಾಲನ ಕತೆ ನೀವು ಓದಿದ್ದೀರಾ. ಯಾರಾದ್ರೂ ಬದಲಾಗ್ಬೋದು, ಬೋಧನೆಗಳಿಂದ ಬದಲಾಗ್ಬೋದು, ಆದರೆ ಬದಲಾಗ್ಲಿಲ್ಲ ಅಂತ ಹೇಳಲ್ಲ ನಾನು. ಇನ್ನು ನಮ್ಮ ಸಮಾಜ ಭಕ್ತಿ ಭಂಡಾರಿ ಬಸವಣ್ಣನವರ ಚಿಂತನೆಗಳಿಂದ ಇನ್ನಷ್ಟು ಬದಲಾಗಬೇಕಾಗಿದೆ. ಅವರ ಬೋಧನೆಗಳೇನಿವೆ ಅದು ಜನ ಜೀವನದಲ್ಲಿ ಜನಜನಿತವಾದಾಗ ನಮ್ಮ ಈ ಆಚರಣೆಗಳಿದೆಯಲ್ಲ ಅದು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಮಕ್ಕಳೇ, ಒಂದು ಕಥೆಯನ್ನ ಹೇಳುವ ಮೂಲಕ ನನ್ನ ಹಿಂದಿನ ಮಾತಿಗೆ ನಾನು ವಿರಾಮವನ್ನ ಹೇಳ್ತೇನೆ. ಬಹುಶಃ ಜಾಸ್ತಿ ಸಮಯ ಆಯ್ತು ಗೊತ್ತಿಲ್ಲ. ಒಂದು ಪೆನ್ಸಿಲ್ ತಯಾರಕ ಪೆನ್ಸಿಲ್ಗಳನ್ನೆಲ್ಲ ನಾನೆಲ್ಲೋ ಓದಿದ್ದು, ಪೆನ್ಸಿಲ್ಗಳನ್ನೆಲ್ಲ ತಯಾರಿಸಿ ಆದ್ಮೇಲೆ ಒಂದು ಡಬ್ಬಕ್ಕೆ ಅದನ್ನ ಹಾಕಿ ಇಡ್ತಾನಂತೆ. ಹಾಕಿ ಇಟ್ಟು ಅದರಿಂದ ಒಂದು ಪೆನ್ಸಿಲ್ ಅನ್ನ ಕೈಗೆ ಎತ್ಕೊಳ್ತಾನೆ. ಮಕ್ಕಳೇ, ಎತ್ಕೊಂಡು ಹೇಳ್ತಾನೆ, ನೋಡಪ್ಪ ಪೆನ್ಸಿಲ್, ನಿನ್ನನ್ನ ಇವತ್ತು ಹೊರ ಜಗತ್ತಿಗೆ ನಾನು ಬಿಡ್ತಾ ಇದ್ದೇನೆ. ಅಂದ್ರೆ ಮಾರಾಟ ಆಗಿ ಹೋಗ್ತಾ ಇದೆಯಾ ನೀನು ಕೇಳೋದೇ ಆದ್ರೆ ನಾನೊಂದು 4 ತತ್ವಗಳನ್ನ ನಿಂಗೆ ಹೇಳ್ತೇನೆ ಅಂತ. ಆಗ ಪೆನ್ಸಿಲ್ ಹೇಳಿತ್ತು, ಏನಿದ್ರು ಪರವಾಗಿಲ್ಲ, ನೀನು ಇವಾಗ ದ ಪ್ರೊಡ್ಯೂಸರ್, ನೀನು ನನ್ನನ್ನು ಉತ್ಪಾದನೆ ಮಾಡಿದಂಥವನು, ನೀನು ಹೇಳು, ಆ ತತ್ವಗಳನ್ನ ನಾನು ಕೇಳ್ತೇನೆ, ಸಾಧ್ಯ ಆದರೆ ಪಾಲಿಸ್ತೇನೆ. ಹಾಗಾದ್ರೆ ತಗೋ, ಮೊದಲನೇ ತತ್ವ ನಿನಗೆ, ನಿನ್ನನ್ನ ಯಾರಾದ್ರೂ ಬೇರೆಯವರು ಹಿಡಿದಾಗ ಮಾತ್ರ ನಿಂಗೆ ಬೆಲೆ. ಅಂದ್ರೆ ಇನ್ನೊಬ್ಬರ ಕೈಯಲ್ಲಿ ಇದ್ದಾಗ ಮಾತ್ರ ನಿನ್ನ ಬೆಲೆ ಏನು ಅಂತ ಗೊತ್ತಾಗೋದು. ನೋಡಿ ಮಕ್ಕಳೇ, ಪೆನ್ಸಿಲ್ ಇರ್ಲಿ, ಪೆನ್ ಇರ್ಲಿ, ಯಾರು ಹಿಡ್ದಿದ್ದಾರೆ ಅನ್ನೋದರ ಮೇಲೆ ಅದರಲ್ಲಿ ಮೂಡಿ ಬರುವಂತಹ ಅಕ್ಷರಗಳು ಅವಲಂಬಿತ ಆಗಿರ್ತದೆ. ಹೌದು ತಾನೆ? ಒಂದನೇ ತತ್ವ ಅದು. ಅಂದ್ರೆ ನೀವು ಎಲ್ಲೇ ಇರಿ ಮಕ್ಕಳೇ, ಯಾರ ಗುರುಗಳ ಉಪದೇಶವನ್ನೇ ಪಡ್ಕೊಳ್ಳಿ, ನಾಳೆ ಯಾವ ಬಾಸ್ ಕೈಗಳನ್ನೇ ಇರಿ, ಅಥವಾ ಯಾವುದೇ ನೀವೇ ಬಾಸ್ ಆಗಿ, ಆದ್ರೆ ಬೇರೆಯವರ ಕೈ ಕೆಳಗಿದ್ದಾಗ ನಮ್ಮ ಹಿರಿಯರ ಮುಷ್ಟಿಯೊಳಗೆ ನಾವಿರ್ತೀವಿ. ಇಲ್ಲ, ನೀವೇ ಒಂದು ಆಫೀಸರ್ ಪೋಸ್ಟ್ ಅಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ, ಆಗ ಮೇಲಿನವನೊಬ್ಬ ಇರ್ತಾನೆ ತಾನೆ, ಅವನು ಮೆಚ್ಚುವ ಹಾಗೆ ನಮ್ಮ ಜನಜೀವನ, ನಮ್ಮ ಬದುಕು ಸಾಗಬೇಕು ಮಕ್ಕಳೇ. ವಿದ್ಯಾರ್ಥಿಗಳಾಗಿದ್ದಾಗ ಗುರುಗಳು, ಅಪ್ಪ ಅಮ್ಮನ ಮಾತು, ಆಮೇಲೆ ನಮ್ಮನ್ನ ಯಾರು ತೀಡ್ತಾರೆ ಅವರಿಗೆಲ್ಲ ಬೆಲೆ ಕೊಡ್ತಾ ಹೋದಾಗ ನಮಗೆ ಒಳ್ಳೆಯ ಮೌಲ್ಯ ಸಿಗ್ತದೆ ಅನ್ನುವುದು ಒಂದೇ ನೀತಿ. ಎರಡನೇದು, ಆ ತಯಾರಕ ಹೇಳ್ತಾರೆ, ನೋಡಪ್ಪ ಪೆನ್ಸಿಲ್, ನಿನ್ನನ್ನ ಕೆತ್ತುತ್ತಾರೆ ಚೆನ್ನಾಗಿ, ಆದ್ರೆ ನೀನು ಚಿಂತೆ ಮಾಡಬೇಡ, ಅದು ನಿನ್ನ ಹೊರ ಭಾಗ ತಾನೆ, ನಿನ್ನ ಅಂತರಂಗ ಏನು ಆಗಲ್ವಲ್ಲ, ಕೆತ್ತಿಕೊಳ್ಳಿ ಬಿಡು. ಪೆನ್ಸಿಲ್ ಚೆನ್ನಾಗಿ ಬರಿಬೇಕಾದ್ರೆ ನೀವು ಸಣ್ಣ ನಿಮಗೆ ಗೊತ್ತಿಲ್ಲ, ನೀವು ಪೆನ್ಸಿಲ್ ಬೆಂಡರ್ ಬಳಸ್ತಾ ಇದ್ರಿ, ಹೌದಾ? ನಾವು ಹಾಗಲ್ಲ, ನಮ್ಗೆ ಹಿಂಗೆ ಕೆತ್ತಿ ಕೊಡ್ತಾ ಇದ್ರು ಅಪ್ಪ ಪೆನ್ಸಿಲನ್ನ, ನೋಡ್ತಾ ಇದ್ವಿ ಪೆನ್ಸಿಲನ್ನ. ಈಗದಷ್ಟು ನಾವು ಮುಂದುವರೆದಿರ್ಲಿಲ್ಲ ಮಕ್ಕಳೇ. ಕೆತ್ತುತ್ತಾರೆ, ಆದ್ರೆ ಚಿಂತೆ ಮಾಡಬೇಡ,
ಕೆತ್ತಿದಷ್ಟು ನಿನ್ನ ಒಳಗು ಪ್ರಕಾಶಮಾನವಾಗ್ತದೆ, ಅಥವಾ ನೀನು ಸತ್ವಯುತವಾಗಿ ಬರೀತೀಯ. ಅದು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನಿಮಗೆ ಈಗ ನಿಮ್ಮನ್ನ ನೋಡ್ಕೊಳ್ಳೋರು ಎಲ್ಲರೂ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಗುರುಗಳ ಮಾರ್ಗದರ್ಶನ ಇದೆ. ನಾಳೆ ವೃತ್ತಿಗೆ ಹೋದ ಮೇಲೆ ನಿಮ್ಮನ್ನು ತುಳಿಯುವ ಅನ್ನುವ ಮನೋಭಾವದವರು ಸಿಗದೇ ಇರಲಿ ಅಂತ ಆಶಿಸ್ತಾ, ಸಿಕ್ಕರೂ ಸಿಗ್ಬಹುದು ಅನ್ನುವ ಒಂದು ಕಲ್ಪನೆ ನಿಮ್ಮ ಮನದಲ್ಲಿ. ಯಾಕಂದ್ರೆ ನಾವು ಬಯಸಿದಂತೆ ಬಂದ್ರೆ ಅದು ಬದುಕೇ ಅಲ್ಲ, ಬಯಸಿದಷ್ಟು ಸುಲಭದಲ್ಲಿ ಬದುಕು ಇರೋದು ಇಲ್ಲ. ಅದು ಕೆತ್ತಿದ್ರೆ ಕೆತ್ಕೊಳ್ಳಿ. ಮೂರನೇ ಅಂಶ ಹೇಳ್ತಾನೆ, ನಿನಗೆ ಎಲ್ಲಿ ಸ್ಥಳ ಸಿಗ್ತದೆಯಾ ಅಲ್ಲಿ ಬರಿ. ನೀನು ಎಲ್ಲಿ ಸಿಗ್ತದೆ ಅಲ್ಲಿ ಬರಿ. ಸಣ್ಣ ಕ್ಲಾಸ್ ಮಕ್ಳು ಹೇಳ್ತಾರೆ, ಟೀಚರ್ ನನಗೆ ಕಾರ್ಡ್ ಬೋರ್ಡ್ ಇರ್ಲಿಲ್ಲ, ಅದಕ್ಕೆ ಅಕ್ಷರ ನನಗೆ ದುಂಡಗೆ ಬರೆಯಕ್ಕೆ ಆಗಿಲ್ಲ. ಆ ಡೆಸ್ಕ್ ಅಲ್ಲಿ ಸ್ವಲ್ಪ ಗುಂಡಿ ಗುಂಡಿ ಇತ್ತು, ಅದಕ್ಕೆ ಬರೆಯುವಾಗ ತೊಂದರೆ ಆಯ್ತು. ಯಾವ ಸ್ಥಳ ನಿಂಗೆ ಕೊಡ್ತಾರ ಅಲ್ಲಿ ಬರಿ. ಎಕ್ಸಾಮ್ ಹಾಲಲ್ಲಿ ನೆಲದಲ್ಲಿ ಕೂರ್ಸಿದ್ರ ಅಲ್ಲೇ ಎಕ್ಸಾಮ್ ಬರಿ. ಎಲ್ಲಿ ಕೂರಿಸ್ತಾರೆ, ಫ್ಯಾನ್ ಇಲ್ವಾ ಅಲ್ಲೇ ಬರಿ. ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ನಿನ್ನತನವನ್ನ ತೋರಿಸು, ಹಾಗೆ ಬೆಳೆದು ಬಾ ಅಂತ ಮೂರನೇದು. ನಾಲ್ಕನೇದು ಉಪದೇಶ ಹೇಳ್ತಾನೆ, ನೋಡು ನೀನು ಪೆನ್ಸಿಲ್ ಏನು ಮನಸ್ಸಿಗೆ ಬರ್ತದ ಬರಿ. ಅಳಿಸ್ಬಹುದು, ಪೆನ್ಸಿಲಲ್ಲಿ ಬರ್ದಿದ್ದು ಅಳಿಸೋದು ಸುಲಭ ತಾನೆ, ಅಳಿಸ್ಬಹುದು. ಆದ ಕಾರಣ ತಪ್ಪಾಗ್ಬಹುದು ಅಂತ ಹಿಂದೆ ಸರಿಬೇಡ. ನೀವೂ ಅಷ್ಟೇ ಮಕ್ಕಳೇ, ಯಾವಾಗಾದ್ರೂ ಏನಾದ್ರೂ ಒಂದು ಕೆಲಸವನ್ನ ಮಾಡುವಾಗ, ಸಮಾಜ ಘಾತುಕ ಕೆಲಸವನ್ನ ಹೊರಪಡಿಸಿ ನಾನು ಹೇಳ್ತಾ ಇದ್ದೀನಿ, ಮಾಡುವಾಗ ಅದು ತಪ್ಪಾದೀತು ಅಂತ ಇರಬೇಡಿ, ಬರೀರಿ. ಯಾಕಂದ್ರೆ ತಿದ್ದಬಹುದು. ನೀವಿನ್ನೂ ಕೂಡ ತಿದ್ದಿ ಬೆಳೆಯುವಂತಹ ವಯೋಮಾನದವರು. ನಿಮ್ಮನ್ನ ತಿದ್ದೋದಕ್ಕೆ ಸಮಾಜದಲ್ಲಿ ಹಿರಿಯರಿರ್ತಾರೆ, ಅಥವಾ ಗುರುವೃಂದ ಇರ್ತಾರೆ, ಅಥವಾ ಮನೆ ಮಂದಿ ಇರ್ತಾರೆ. ಹಾಗೆ ತಿದ್ಕೊಂಡು ತಾನೇ ಯಾರು ಕೂಡ ನೇರ ಒಂದು ಪರಿಪಕ್ವ ಆಗಲ್ಲ, ತಿದ್ಕೊಂಡೇ ಬೆಳೆಯೋದು. ಈ 4 ತತ್ವಗಳನ್ನ ಹೇಳುವ ಮೂಲಕ ಆ ಪೆನ್ಸಿಲ್ ತಯಾರಕ ಆ ಪೆನ್ಸಿಲನ್ನ ಹೊರ ಜಗತ್ತಿಗೆ ಬಿಡ್ತಾನಂತೆ. ತನ್ನ 40ನೇ ವಯಸ್ಸಿನಲ್ಲಿ ಹಿಲರಿ ಎವರೆಸ್ಟ್ ಪರ್ವತವನ್ನ ಏರಿ ನಿಂತಾಗ ಸಂದರ್ಶಕ ಒಬ್ಬ ಕೇಳ್ತಾನೆ, ಈ 40 ವಯಸ್ಸು ದಾಟಿದೆ, ಈ ವಯಸ್ಸಿನಲ್ಲಿ ಪರ್ವತ ಏರಿದ್ದೀರಾ, ನಿಮಗೇನು ಅನ್ಸಲ್ವಾ ಅಂತ. ನಿಂಗೆ ಯಾವನು ಹೇಳಿರೋದು ನಾನು 40 ವರ್ಷದಲ್ಲಿ ಎವರೆಸ್ಟ್ ಅನ್ನ ಏರಿದೆ ಅಂತ? ಅದಲ್ಲ, 10 ವರ್ಷದಲ್ಲೇ ನಾನು ಏರಿದ್ದೇನೆ. ಆ ಎವರೆಸ್ಟ್ ಶಿಖರದ ತಪ್ಪಲಿನಲ್ಲಿ ಕುರಿ ಮೇಯಿಸಕ್ಕೆ ನಾನ್ ಮತ್ತೆ ಅಮ್ಮ ಹೋಗ್ತಾ ಇದ್ವಿ. ಆಗ ಯಾವ ಅಮ್ಮ ಮಗನಿಗೆ ಏನ್ ಹೇಳ್ತಿದ್ರೋ ಗೊತ್ತಿಲ್ಲ, ನನ್ನ ಅಮ್ಮ ಹೇಳ್ತಾ ಇದ್ಲು, ಈ ಪರ್ವತವನ್ನ ನೀನು ಏರಬಲ್ಲೆಯ ಮಗನೇ ಅಂತ. 10 ವರ್ಷದಲ್ಲೇ ನಾನು ಏರಿದ್ದೀನಿ, ಅದು ಮಾನಸಿಕವಾಗಿ, ಈಗ ದೈಹಿಕವಾಗಿ ಏರಿದ್ದೀನಿ ಅಷ್ಟೇ ಅಂತ ಹೇಳಿದಂತೆ ಅವ. ಅಂದ್ರೆ ನಿಮ್ಮ ಭವಿಷ್ಯ ತುಂಬಾ ವಿಸ್ತಾರವಾದದ್ದು. ಈಗ ಇನ್ನೂ ನೀವು ಮಕ್ಕಳು, ನಿಮ್ಮ ಬಾಳು ಬೆಳಗ್ಬೇಕು, ತುಂಬಾ ಪ್ರಕಾಶಮಾನವಾಗಿ ಸಾಗಬೇಕು. ದೂರದ ಪಯಣ ಅದು. ಆ ಪಯಣಕ್ಕೆ ಹೋಗುವಂತಹ ತಯಾರಿಯನ್ನ ಈಗಲೇ ಮಾಡಿ. ನಿಮ್ಮ ಬದುಕಿಗೆ ಜ್ಞಾನಜ್ಯೋತಿ, ಭಕ್ತಿ ಭಂಡಾರಿ ಬಸವಣ್ಣನ ತತ್ವಾದರ್ಶಗಳು, ಅದರ ಜೊತೆಗೆ ಇತರ ಧೀಮಂತ ಸ್ವಾಮಿ ವಿವೇಕಾನಂದ ಮುಂತಾದವರ ತತ್ವಾದರ್ಶಗಳು ಕೂಡ ಮಾರ್ಗದರ್ಶನ ಆಗಲಿ, ನಿಮ್ಮೆಲ್ಲರ ಬದುಕು ಸುಗಮ ಆಗಲಿ ಅಂತ ಆಶಿಸ್ತಾ, ನನಗೆ ಇಲ್ಲಿ ಮಾತಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟ ಮತ್ತು ನನ್ನ ಮಾತನ್ನ ಬಹಳ ಪ್ರೀತಿಯಿಂದ ಕೇಳಿದಂತಹ ತಮಗೆಲ್ಲರಿಗೂ ಕೂಡ ಹೃದಯಾಳದ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು